ಅದೆಷ್ಟೇ ಮಳೆ ಬಂದರೂ ಅದೆಷ್ಟೇ ಗಾಳಿ ಬೀಸಿದ್ರು ಆ ಪ್ಲೇಸಲ್ಲಿ ನಮಗೆ ಫೋಟೋಸ್ ವೀಡಿಯೋಸ್ ಬೇಕಂದರೆ ಎಷ್ಟು ಅವರ್ಸ್ ಬೇಕಾದರೂ ಇದ್ದೇ ಇರ್ತೀವಲ್ವ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸರನ್ ಬ್ಲಾಗ್ಸ್. ಡೇ 1 ಪಾರ್ಟ್ 3 ಇನ್ ಊಟಿ. ಸೊ ದೊಡ್ಡಬೆಟ್ಟ ಆದಮೇಲೆ ನಾವು ಹೋಗಿದ್ದು ಟೀ ಎಸ್ಟೇಟ್ಗೆ. ಇಲ್ಲಿ ಎಂಟ್ರಿ ಫೀಸ್ ಎಷ್ಟಂತ ನಾನು ಮರ್ತೇ ಹೋಗಿದ್ದೀನಿ. ನಿಜವಾಗ್ಲೂ ಪ್ಲೇಸ್ ಚೆನ್ನಾಗಿತ್ತು, ಒಂಥರ ಚಿಕ್ಕದಾಗಿ ಟೀ ಎಸ್ಟೇಟ್ ಎಲ್ಲರಿಗೂ ಗೊತ್ತಲ್ವ, ಒಂಥರ ನೋಡೋಕೆ ಚೆನ್ನಾಗಿತ್ತು. ಅದಾದ ನಂತರ ನಾವು ಹೋಗಿದ್ದು ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಫಸ್ಟ್ ಹೋಗಿದ್ದು ನಾವು ಟೀ ಫ್ಯಾಕ್ಟ್ರಿ ಇನ್ಸೈಡು. ಎಂಟ್ರಿ ಫೀ ಪರ್ ಹೆಡ್ ಬಂದು 20 ರುಪೀಸು. ಅಲ್ಲಿ ಹೇಗೆ ಟೀ ಲೀಫಿಂದ ಟೀ ಪೌಡರ್ ಆಗುತ್ತೆ ಅಂತ ಇನ್ ಡೀಟೇಲ್ಡಾಗಿ ಮ್ಯಾನುಫ್ಯಾಕ್ಚರ್ ಆಗೋದು ನಾವು ನೋಡಬಹುದು. ಆ್ಯಂಡ್ ಹಾಗೆ ಲಾಸ್ಟಿಗೆ ಎಲ್ಲರಿಗೂ ಟೀ ಕೊಟ್ಟರು ಫಾರ್ ದಿ ಟೇಸ್ಟಿಂಗ್ ಪರ್ಪಸ್. ಟು ಬಿ ಆನೆಸ್ಟ್, ಟೀ ಅಂತೂ ಸಖತ್ತಾಗಿತ್ತು. ಆ ಟೀ ಚೆನ್ನಾಗಿತ್ತಂತ ಅದಕ್ಕೆ ನಾವು ಟೀ ಪೌಡರ್ ಅಲ್ಲೇ ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ಹಾಗೆ ಅದ್ರ ಪಕ್ಕ ಇರೋ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಪರ್ ಹೆಡ್ 20 ರುಪೀಸ್ ಅಲ್ಲಿ ಕೂಡ ಫೀ. ಅಲ್ಲಿನೂ ಟೇಸ್ಟಿಂಗ್ ಪರ್ಪಸ್ಗೆ ಚಾಕ್ಲೇಟ್ಸ್ ಕೊಟ್ಟಿದ್ರು. ಅದಾದಮೇಲೆ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ತೋರಿಸಿದ್ರು. ಇದು ಟೀ ಫ್ಯಾಕ್ಟ್ರಿ ಅಷ್ಟು ದೊಡ್ಡದಲ್ಲ, ಲೈಕ್ ಸಿಂಪಲಾಗಿ ಏನೋ 3-4 ಇತ್ತು ಅಷ್ಟೇ. ಆ್ಯಂಡ್ ಎಲ್ಲರೂ ಒಂದೊಂದು ಪ್ಯಾಕೆಟ್ ಚಾಕ್ಲೇಟ್ಸ್ ತೊಗೊಂಬಂದ್ವಿ ಅಲ್ಲಿಂದ. ಅದಾದಮೇಲೆ ಆಟೋ ಅಂಕಲ್ ನಮ್ಮನ್ನ ಕರ್ಕೊಂಡು ಹೋಗಿದ್ದು ವ್ಯಾಕ್ಸ್ ಮ್ಯೂಸಿಯಮ್. ಅಲ್ಲೇನು ಅಂತ ಪರಿ ನೋಡೋದಿರಲಿಲ್ಲ, ಜಸ್ಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ವ್ಯಾಕ್ಸ್ ಮ್ಯೂಸಿಯಮ್ ಅಂತ ಇತ್ತು. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ಇಷ್ಟೆಲ್ಲ ತಿರುಗಿನೂ ನಮ್ಗೆ ಹೊಟ್ಟೆ ಆಗಲಿಲ್ಲ ಅಂದರೆ ನಂಬಬೇಕು, ಬಿಕಾಸ್ ನಾವು ಸ್ನ್ಯಾಕ್ಸ್ ತಿನ್ವಲ್ಲ ಅದಕ್ಕೆ. ಬಟ್ ಸ್ಟಿಲ್ ಲಂಚ್ ಮಾಡಬೇಕು ಅಂತ ನಿಯರ್ ಬೈ ಬೊಟಾನಿಕಲ್ ಗಾರ್ಡನ್ನು ಲಂಚ್ ಮಾಡಿದ್ವಿ. ಬಟ್ ಫುಡ್ ಏನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಈ ಫ್ಲವರ್ಸ್ ಯಾರಿಗೆಲ್ಲ ಗೊತ್ತು, 1 ಇಯರ್ ಆದರೂ ಬಾಡ ಹೋಗಲ್ಲ ಅಂತೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಬೊಟಾನಿಕಲ್ ಗಾರ್ಡನ್ಗೆ. ಅಲ್ಲಿ ಪರ್ ಹೆಡ್ 100 ರುಪೀಸ್. ಆ್ಯಂಡ್ ಇಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸಸ್ಸು ಬಿಟ್ವೀನ್ 5:30 to 6 ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಈ ಬೊಟಾನಿಕಲ್ ಗಾರ್ಡನ್ ತುಂಬ ದೊಡ್ಡದಾಗಿತ್ತು ಆ್ಯಂಡ್ ನೀಟಾಗಿ ಮೈಂಟೈನ್ ಮಾಡಿದ್ರು, ನೋಡೋಕ್ಕೂ ಚೆನ್ನಾಗಿತ್ತು. ಅದಾದಮೇಲೆ ನಮಗೆ ಬೋಟ್ ಹೌಸ್ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಟೈಮ್ ಆಲ್ಮೋಸ್ಟ್ ಮುಗಿತಲ್ವ, ಅಲ್ಲೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿರುತ್ತೆ. ಸೊ ಅದು ಕಾರಣಕ್ಕೆ ನಾವು ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಆಟೋ ಅಂಕಲ್ ಡೈರೆಕ್ಟ್ ನಮ್ಮ ರೂಮ್ ಹತ್ರನೇ ಹೋಗಿ ಡ್ರಾಪ್ ಮಾಡಿದ್ರು. ಸೊ ಇದು ನಮ್ಮ ಡೇ 1 ಇನ್ ಊಟಿ. ಸೊ ಡೇ 2 ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಫಾಲೋ ಮಾಡೋಕ್ಕೆ ಮರ್ತೋಗ್ಬೇಡಿ. ಬಾಯ್ ಬಾಯ್.